ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಂತರಾಜ್ ಆಯೋಗದ ವರದಿ ಬಿಡುಗಡೆಯಾಗುತ್ತಿರುವುದಕ್ಕೆ ರಾಜ್ಯದ ಪ್ರಬಲ ಸಮುದಾಯಗಳು ಕಾರಣವಾಗಿದ್ದು, ಈಗ ನಡೆಯಲಿರುವ ಮರು ಸಮೀಕ್ಷೆಯಲ್ಲೂ ನಮ್ಮ ಸಮುದಾಯದ ಸರಿಯಾದ ನಿಖರವಾದ ಮಾಹಿತಿ ಕೊಡದಿದ್ರೆ ಮುಂದಿನ ದಿನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ಕನಕದಾಸ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ರಾಜು ಮದನೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರವಿವಾರ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರ ಗ್ರಾಮದಲ್ಲಿ ಇದೇ ತಿಂಗಳು 22ರಿಂದ ಅಕ್ಟೋಬರ್ 7ರ ತನಕ ನಡೆಯುವ ಜನಗಣತಿ ಸಮೀಕ್ಷೆಯಲ್ಲಿ ಕುರುಬ ಸಮುದಾಯದವರು ಜಾತಿ ಕಾಲಂನಲ್ಲಿ ಕುರುಬ ಕೋಡ್ ಸಂಖ್ಯೆ ಎಂದೇ ಬರೆಸಬೇಕು ಅಂತ ರಾಜು ಮದನೆ ಹೇಳಿದ್ದಾರೆ. ಸಮೀಕ್ಷಾ ಕಾರ್ಯವನ್ನ ಗಂಭೀರವಾಗಿ ಪರಿಗಣಿಸಿ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಸರಿಯಾದ ಮಾಹಿತಿ ಕೊಡಬೇಕು. ನಾವೇನಾದ್ರೂ ಇದನ್ನ ಕಡೆಗಣಿಸಿದ್ದೆ ಆದ್ರೆ ಮುಂದಿನ ದಿನಮಾನದಲ್ಲಿ ಕುರುಬ ಸಮುದಾಯ ಗಂಭೀರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಮತ್ತು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತೆ ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ಕುರುಬ ಎಂದು ಮುಕ್ತವಾಗಿ ಹೇಳಿಕೊಳ್ಳುವುದರಲ್ಲಿ ಮುಜುಗರದ ಅವಶ್ಯಕತೆ ಬೇಡ. ಜಾತಿ ಗಣತಿ ಸಂದರ್ಭದಲ್ಲಿ ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಕುರುಬ ಎಂದೇ ನಮೂದಿಸಲು ಹೇಳಿ ಸರಿಯಾದ ರೀತಿಯಾದ ಕೌಟುಂಬಿಕ ಮಾಹಿತಿ ಕೊಡುವಂತೆ ರಾಜು ಮದನೆ ಮನವಿ ಮಾಡಿದ್ದಾರೆ. ಈ ಮರು ಸಮೀಕ್ಷೆಯನ್ನ ರಾಜ್ಯ ಸರ್ಕಾರ ಮತ್ತೆ ಯಾಕೆ ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಕುರುಬ ಸಮುದಾಯದ ಸಂಖ್ಯೆ ಕಡಿಮೆಯಾದರೆ ಸರ್ಕಾರದ ಸವಲತ್ತುಗಳು ಪಡೆಯಲು ಕಷ್ಟವಾಗುತ್ತೆ. ಯಾಕಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನೆಗಳು ರೂಪುಗೊಳ್ಳುತ್ತೆ ಮತ್ತು ಸೌಲಭ್ಯಗಳು ಹಂಚಿಕೆ ಆಗುತ್ತೆ ಎಂದು ಸ್ಪಷ್ಟಪಡಿಸಿದ್ರು. ಎಲ್ಲರೂ ಬೇರೆ ಬೇರೆ ತರಹ ಬರೆಸಿದ್ರೆ ನಮ್ಮ ಸಂಖ್ಯೆ ಕಡಿಮೆಯಾದಾಗ ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆಯೂ ಕೂಡ ಕಡಿಮೆಯಾಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಒಂದಾಗಿ ಜಾತಿ ಕಲಂನಲ್ಲಿ ಕುರುಬ ಎಂದೇ ನಮೂದಿಸಬೇಕು ಎಂದು ಹೇಳಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಸಮುದಾಯದ ಮುಖಂಡರೆಲ್ಲರೂ ಒಗ್ಗೂಡಿ ಸಮೀಕ್ಷೆದಾರರಿಗೆ ಸರಿಯಾದ ಮಾಹಿತಿ ಕೊಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲ ನನ್ನ ರಾಜ್ಯದ ಕುರುಬ ಸಮುದಾಯದವರಿಗೆ ನನ್ನ ಮಾಧ್ಯಮ ಮುಖಾಂತರ ನಮಸ್ಕರಿಸುತ್ತಾ, ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ನಮ್ಮ ಕುರುಬ ಸಮುದಾಯ 50 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಹುಸಂಖ್ಯೆಯಲ್ಲಿ ಇದ್ದು ಆದರೂ ನಮ್ಮ ಸರ್ಕಾರ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ವಿ. ಯಾಕೆ ವಂಚಿತ ಆಗ್ತಿದ್ವಿ ಅಂದ್ರೆ, ಈಗ ನಾವು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಆ ಕುರುಬ ಈ ಕುರುಬ ಹಿಂದೂ ಕುರುಬ ಬರೆಸೋದ್ರಿಂದ ವಂಚಿತ ಆಗ್ತಿದ್ವಿ. ಈಗ ನಮ್ಮ ಸರ್ಕಾರದವರು ನಮ್ಮ ಹಿಂದುಳಿದ ಆಯೋಗದಿಂದ ಮರು ಸಮೀಕ್ಷೆ ಮಾಡಲಿದ್ದಾರೆ. ಈ ತಿಂಗಳ 22ರಿಂದ ಅಕ್ಟೋಬರ್ 7ರವರೆಗೆ ನಮ್ಮ ಜಾತಿ ಗಣತಿ ಮರು ಸಮೀಕ್ಷೆ ಅಧಿಕಾರಿಗಳು ಪ್ರತಿ ಮನೆಗೆ ಬರಲಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಪ್ರತಿಯೊಬ್ಬರು ಕುರುಬರು 9 ನಂಬರ್ ಸೀರಿಯಲ್ ನಂಬರ್ 9 ಕಾಲಮ್ದಲ್ಲಿ ಕುರುಬ ಎಂದು ನಮೂದಿಸಿ ಅದರ ಮುಂದೆ A+0809 ಅಂದ ಹೆಮ್ಮೆಯಿಂದ ಬರೆಸಬೇಕು. ಈಗ ಬರೆಸೋದ್ರಿಂದ ಪ್ರತಿಯೊಬ್ಬರು ನಮ್ಮ ಜನಗಣತಿ ಈ ಥರ ಎಲ್ಲ ಪ್ರತಿ ಗ್ರಾಮ, ಪಟ್ಟಣ ಪಂಚಾಯತಿ, ಪುರಸಭೆ ಎಲ್ಲ ಬರೆಸೋದ್ರಿಂದ ನಮ್ಮ ಜಾತಿ ಸಂಖ್ಯೆ ಹೆಚ್ಚಾಗೋದ್ರಿಂದ ನಾವು ಒಕ್ಕಟ್ಟದಿಂದ ಇದೀಪ ತೋರಿಸೋದ್ರಿಂದ ಪ್ರತಿಯೊಂದು ಬರುವಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸಭೆ ಚುನಾವಣೆ ಕೂಡ ನಮಗೆ ಒಳ್ಳೆ ಸ್ಥಾನಮಾನ ಕೊಡ್ತಾರೆ. ಇಲ್ಲಾಂದರೆ ಕಮ್ಮಿ ತೋರಿಸೋದ್ರಿಂದ ನಮಗೆ ತಾರತಮ್ಯ ಮಾಡ್ತಾರೆ. ಇದೆಲ್ಲ ಸೌಲಭ್ಯ ಸಿಗಬೇಕಾದ್ರೆ ನಾವು ಹೆಮ್ಮೆಯಿಂದ ಕುರುಬ ಅಂತ ನಮೂದಿಸಿ ಜಾತಿ ಜನರ ಸಂಖ್ಯೆದಾಗಿ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ನಮ್ಮ ಸಮಾಜದವರು ಎಲ್ಲ ಪಕ್ಷದವರು ಒಗ್ಗೂಡಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ತಿರುಗಿ ನಾನು ಕೂಡ 2 ದಿವಸದಲ್ಲಿ ಪ್ರತಿ ನಮ್ಮ ಕಾಗವಾಡ ಮತ್ಸ್ಯೇತರ ಪ್ರವಾಸ ಹಮ್ಮಿಕೊಂಡು ಪ್ರತಿಯೊಂದು ಗ್ರಾಮಿಗೆ ಭೇಟಿ ಕೊಟ್ಟು ಇದೇ ಥರ ಎಲ್ಲರಿಗೂ ತಿಳಿಸಿ ಈ ಥರ ನಮೂದಿಸ್ಬೇಕಂತ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ವರದಿ ಒಳ್ಳೆ ಉತ್ತಮ ರೀತಿಯ ನಮ್ಮ ಸಮಾಜಕ್ಕೆ ಅನುಕೂಲವಾಗುತ್ತಿತ್ತು. ಆದರೆ ಕಾಂತರಾಜ್ ವರದಿಯನ್ನು ನಮ್ಮಲ್ಲಿರುವಂಥ ರಾಜ್ಯದಲ್ಲಿ ಬಲಿಷ್ಠ ಸಮುದಾಯದವ್ರನ್ನು ಅದನ್ನು ತುಳಿದು ಹಾಕಿದ್ದಾರೆ. ಯಾಕೆ ತುಳಿದು ಹಾಕಿರಪ್ಪ ಅಂದ್ರೆ, ಕಾಂತರಾಜ್ ವರದಿಯಲ್ಲಿ ಏನಿತ್ತಪ್ಪ ಅಂದ್ರೆ ಎಲ್ಲ ಪ್ರತಿಯೊಬ್ಬರನ್ನ ಒಕ್ಕೂಟ್ಟಿದ್ದು ಅಂದ್ರೆ ನಾವು ಪ್ರತಿಯೊಬ್ಬರು ಅದೇ ನಮ್ಮ ಸಂಖ್ಯೆ ನಮೂದಿಸಿ ಅಂದ್ರೆ ಕಾಂತರಾಜ್ ಒಳ್ಳೆಯ ಯೋಜನೆಗಳು ನಮಗೆ ಸಿಗ್ತಿದ್ವಿ. ಆದರೆ ಏನಾಗೈತಿ, ಎಲ್ಲ ಪ್ರತಿಯೊಂದರ ಆ ಕುರುಬ ಸಂಖ್ಯೆ ಕ್ರಿಶ್ಚಿಯನ್ ಕುರುಬರು, ಹಿಂದೂ ಕುರುಬರು ನಮೂದಿಸಿ ಈ ಥರ ಕ್ರಾಂತಿಕಾರಿ ಜನರು ಕೈ ಬಿಡ್ತಾರಪ್ಪ ಅಂತ ತಿಳಿದು ನಾವು ಇವರೆಲ್ಲ ಒಕ್ಕೂಟಾಗಿ ಒಳ್ಳೆ ಸ್ಥಾನ ತಗೋತಾರಂತ ಎಲ್ಲ ಉಳಿದು ನಮ್ಮ ಸಮುದಾಯದವರು ಅದನ್ನು ಕಾಂತರಾಜಿನ ವರದಿಯನ್ನು ತುಳಿದು ಹಾಕಿರ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಪ್ಪು ಹುಲಗಬಾಳಿ, ಶ್ರೀಧರ್ ಕರಗಾರ, ಮಹದೇವ್ ಬೆಕ್ಕೇರಿ, ಮಹೇಶ್ ಕೇತರಾಪುರೆ, ಮಹದೇವ್ ಕರಗಾರ್, ಮಹಂತೇಶ್ ಮದನೆ, ಗುಂಡು ವಡಗಲಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ್, ಟಿವಿ 20 ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.